ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಮುಗಿಸಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅದೇ ರೀತಿ ಅವು BSc ಮುಗಿಸಿ ಒಂದು MSc ಒಂದು ಒಳ್ಳೆ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಒಂದು ಉತ್ತಮವಾದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಗ್ಗೆ ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ಯಾವುದು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತೇಳಿ ನಿಸರ್ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟು ಭುವನೇಶ್ವರಲ್ಲಿದೆ, ಅಂದರೆ ಒಡಿಶಾ ಸ್ಟೇಟಲ್ಲಿ ಬರುತ್ತೆ. ಇದು ಒಂದು ನಿಸರ್ ಅನ್ನೋದು ಒಂದು ಯೂನಿಕ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಒಂದು ಪ್ರಿಸರ್ವೇಷನ್ ಇರ್ಬೋದು, ನಾಲೆಡ್ಜ್ ಆಫ್ ಬೇಸಿಕ್ ಸೈನ್ಸ್ ಬಗ್ಗೆ ನಾಲೆಡ್ಜ್ ಕೊಡುವಂಥ ಒಂದು ರಿಸರ್ಚ್ ಸೆಂಟರು. ಇದರ ಎಸ್ಟಾಬ್ಲಿಷ್ ಬಂದು 2007 ಆಗಿದೆ. ಇದರ ಅಂಡರ್ಟೇಕನ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಇಲ್ಲಿ ಬರುತ್ತೆ, ಮತ್ತು ಅಫಿಲಿಯೇಟೆಡ್ ವಿತ್ ಹೋಮಿ ಬಾಬಾ ರಿಸರ್ಚ್ ಇನ್ಸ್ಟಿಟ್ಯೂಟು ಮುಂಬೈಯಲ್ಲಿರೋದು ಅದರ ಬರುತ್ತೆ. ಅದೇ ಇದು ಫೌಂಡೆಡ್ ಆಗಿರೋದು 6th September 2007 ಒಂದು 300ಕ್ಕೂ ಹೆಚ್ಚು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಈ ಕಾಲೇಜ್ ಸ್ಥಾಪಿತವಾಗಿದೆ. ಇಲ್ಲಿ ಯಾವೆಲ್ಲ ಕೋರ್ಸ್ ಇದಾವೆ ಅಂತ ಬಂದರೆ ಇಂಟಿಗ್ರೇಟೆಡ್ MSc ಪ್ರೋಗ್ರಾಮ್ಸ್ ಬರುತ್ತೆ, MSc ಪ್ಲಸ್ PhD ಪ್ರೋಗ್ರಾಮ್ಸು ಈ ಥರದ್ದೆಲ್ಲ ಬರುತ್ತೆ. ಇಂಟಿಗ್ರೇಟೆಡ್ MSc ಬಂದರೆ ನೀವು PUC ಮುಗಿಸಿದ್ಮೇಲೆ BSc ಮತ್ತು MSc ಎರಡನ್ನೂ ಸೇರಿಕೊಂಡು ನಿಮ್ಗೆ ಯಾವ ಕೋರ್ಸ್ಗೆ ಇಂಟ್ರೆಸ್ಟ್ ಇದೆ, ಅಂದರೆ ಸಬ್ಜೆಕ್ಟ್ ಬಯಾಲಜಿಗೆ ಇಂಟ್ರೆಸ್ಟ್ ಇದ್ದರೆ ಬಯಾಲಜಿ ಓದ್ಬೋದು, ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದ್ದರೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಮ್ಯಾಥಮೆಟಿಕ್ಸು, ಇಲ್ಲ ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಫಿಸಿಕ್ಸು. 5 years ಒಂದು BSc ಮತ್ತು MSc ಕೋರ್ಸು ಇಲ್ಲಿ ಮಾಡೋಂಥ ಅವಕಾಶ ಇದೆ. ಅದ್ರ ಜೊತೆಲಿ ಇಂಟಿಗ್ರೇಟೆಡ್ MSc ಮತ್ತು PhD ಪ್ರೋಗ್ರಾಮ್, ಅಂದರೆ ಈಗ BSc ಮುಗಿಸಿರೋಂಥ ವಿದ್ಯಾರ್ಥಿಗಳಿಗೆ MSc ಪ್ಲಸ್ PhD ಮಾಡೋ ಅಂಥವ್ರಿಗೆ ಅವ್ರಿಗೂ ಸಹ ಇದೆ. ಅಂದರೆ ಅವರು UGC ನೆಟ್ಟು ಇಲ್ಲ ಗೇಟ್ ಎಕ್ಸಾಮು ಆ ಥರದ್ದೆಲ್ಲ ಪಾಸ್ ಮಾಡಿಕೊಂಡು ಬರಬೇಕಾಗುತ್ತೆ, ಅವ್ರಿಗೂ ಸಹ ಅವಕಾಶ. ಇಲ್ಲ ಬರೀ PhD ಮಾಡ್ತೀವಿ ಅಂದರೆ ಅವ್ರಿಗೂ ಸಹ ಇಲ್ಲಿ ಅವಕಾಶ ಇದೆ. ಇಲ್ಲಿ ಸೇರಬೇಕು ಅಂದರೆ ಯಾವ ಮುಖಾಂತರ ಬರಬೇಕು ಅಂತಂದರೆ ನೆಸ್ಟ್ ಅಂತ ಒಂದು ಎಕ್ಸಾಮ್ ನಡೆಯುತ್ತೆ, ನ್ಯಾಷನಲ್ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. ಆ ಎಕ್ಸಾಮ್ ಮುಖಾಂತರ ಇಲ್ಲಿಗೆ ಈ ಕಾಲೇಜ್ಗೆ ನೀವು ಜಾಯ್ನ್ ಆಗ್ಬೋದು. ಈ ಎಕ್ಸಾಮ್ ಫೀಸ್ ಎಲ್ಲ ಎಷ್ಟಿರುತ್ತೆ ಅಂದರೆ ಫಿಮೇಲ್ ಅಪ್ಲಿಕೆಂಟ್ಸ್ಗೆ 700 ರೂಪೀಸ್ ಇರುತ್ತೆ, SC ST ಅವ್ರಿಗೆ 700 ಇರುತ್ತೆ. ಅದೇ ರೀತಿ OBC ಮತ್ತು ಜನರಲ್ನವ್ರಿಗೆ 1400 ರೂಪಾಯಿ ಫೀಸ್ ಇರುತ್ತೆ. ಒಂದು ಉತ್ತಮವಾದ ಅವಕಾಶ ಏನು ಅಂದರೆ ಕೋರ್ಸ್ ಫೀಸ್ ಅಂತ ಬಂದಾಗ ವರ್ಷಕ್ಕೆ ಬರೀ 15,000 ರೂಪಾಯಿ ನೀವು ಫೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ಇದರಲ್ಲಿ ಕಾಲೇಜಿನ ಎಲ್ಲ ಫೀಸು, ಎಕ್ಸಾಮಿನೇಷನ್ ಫೀಸು, ಲೈಬ್ರರಿ ಫೀಸು ಮತ್ತು ಪ್ರತಿಯೊಂದು ಫೀಸು ಸಹ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಹಾಸ್ಟೆಲ್ ಫೀಸು, ಮೆಸ್ ಫೀಸು ಪ್ರತಿಯೊಂದು ಇನ್ಕ್ಲೂಡ್ ಆಗಿ ನೀವು ವರ್ಷಕ್ಕೆ 15,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ನಿಮಗೆ ಸ್ಕಾಲರ್ಶಿಪ್ ಅಂತಲೇ ನಿಮಗೆ 80,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಸ್ಟೈಫೆಂಡ್ ಅಂತ ಏನಾರು ತಿಳ್ಕೊಳ್ಳಿ, ಇಲ್ಲ ಸ್ಕಾಲರ್ಶಿಪ್ 60,000 ಕೊಡ್ತಾರೆ. ಜೊತೆಗೆ ಈ ಒಂದು ಪ್ರಾಜೆಕ್ಟ್ಗೆ ಅಂತೇಳಿ 20,000, ಒಟ್ಟು 80,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ಪೇ ಸಿಗುತ್ತೆ. ಅದರಲ್ಲಿ ನೀವು 15,000 ರೂಪಾಯಿ ಮಾತ್ರ ಫೀಸ್ ಅಂತ ಹೇಳಿ ಕಟ್ಟಬೇಕಾಗುತ್ತೆ. ಹಾಸ್ಟೆಲ್ಲು, ಮೆಸ್ ಬಿಲ್ಲು, ಕಾಲೇಜ್ದು, ಎಕ್ಸಾಮಿನೇಷನ್ದು ಪ್ರತಿಯೊಂದು ಫೀಸು ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಈ ಎಕ್ಸಾಮ್ ಡೇಟ್ಸ್ ಅಂತ ಬಂದಾಗ ಫೆಬ್ರವರಿನಲ್ಲಿ ಇದನ್ನು ಕಾಲ್ ಮಾಡ್ತಾರೆ, ಮೇನಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ, ಜೂನಲ್ಲಿ ಅಡ್ಮಿಟ್ ಕಾರ್ಡು, ಜೂನ್ ಲಾಸ್ಟ್ ವೀಕು ಎಕ್ಸಾಮಿನೇಷನ್ ನಡೆಯುತ್ತೆ. ಒಟ್ಟು ಈ ಸೀಟ್ ಎಷ್ಟಿರ್ತವೆ ಅಂತ ಬಂದಾಗ, ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಒಟ್ಟು 200 ಸೀಟು ನಿಸರಲ್ಲಿ ಇರ್ತದೆ. ಆ 200 ಸೀಟ್ಗೋಸ್ಕರ ಎಕ್ಸಾಮ್ ನಡೀತದೆ. ಇಲ್ಲಿ ಸೇರ್ಕೊಂಡ್ರೆ ಏನು ಅನುಕೂಲ, ಪ್ಲೇಸ್ಮೆಂಟ್ ಯಾವ ಥರ ಇರುತ್ತೆ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಸಿಗುತ್ತೆ ಬಾರ್ಕಲ್ಲಿ. ಅದೇ ರೀತಿ more than 25 lakhs ಪರ್ annum ಪ್ಲೇಸ್ಮೆಂಟ್, 100% ಪ್ಲೇಸ್ಮೆಂಟ್ ಸಿಗುತ್ತೆ. ಇಲ್ಲಿ ಓದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ ಅಂತೂ ಆಗೇ ಆಗುತ್ತೆ, more than 25 lakhs ಪರ್ ಇಯರಲ್ಲಿ. ರಿಸರ್ವೇಷನ್ ಸಹ ಇಲ್ಲಿದೆ. 27% ಸೀಟ್ ರಿಸರ್ವೇಷನ್ ಬರುತ್ತೆ OBC NCL ಅವ್ರಿಗೆ, 15% SC ಅವ್ರಿಗಿರುತ್ತೆ, ST ಅವ್ರಿಗೆ 7.5%, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ 5%, ಈ ಥರ ಇರುತ್ತೆ. ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ನೀವು PUCಲಿ ಸೈನ್ಸ್ ಓದಿರಬೇಕು, ಜೊತೆಗೆ PCMBನಲ್ಲಿ 60% ಮಾರ್ಕ್ಸ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಈ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಮೆರಿಟ್ ಲಿಸ್ಟಲ್ಲಿ ನಿಮಗೆ ಇಂಟ್ರ್ಯೂ ಕರೀತಾರೆ. ಆ ಇಂಟ್ರ್ಯೂ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಇದೆ ಎಕ್ಸಾಮ್ ಸೆಂಟರು, ಹುಬ್ಳಿಲಿದೆ, ಮಂಗಳೂರು, ಮೈಸೂರು, ಈ ಥರ 4 ಕಡೆ ಕೊಟ್ಟಿದ್ದಾರೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಬಂದಾಗ ಫಿಸಿಕ್ಸ್ 20 ಕ್ವಶನ್ಸು, ಕೆಮಿಸ್ಟ್ರಿ 20, ಮ್ಯಾಥ್ಸ್ 20, ಬಯಾಲಜಿ 20, ಈ ಥರ ಪ್ರತಿಯೊಂದು 4 ಸಬ್ಜೆಕ್ಟು 20 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ ಕರೆಕ್ಟ್ ಆದರೆ 3 ಮಾರ್ಕ್ಸು, ಒಂದು ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಎಲ್ಲ MCQ ಟೈಪ್ ಕ್ವಶನ್ಸ್ ಇರುತ್ತೆ. ಒಟ್ಟಲ್ಲಿ 4 ಸಬ್ಜೆಕ್ಟಲ್ಲಿ
80 ಕ್ವಶನ್ಗೆ ಕಂಪ್ಯಾರಿಸನ್ ಟೆಸ್ಟ್ ನಡೀತದೆ. ಅದರಲ್ಲಿ ಹೈಯೆಸ್ಟ್ ಬಂದಿರೋ 3 ಸಬ್ಜೆಕ್ಟಿನ ಮಾರ್ಕ್ಸ್ ತಗೊಂಡು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅಂದ್ರೆ 3 ಸಬ್ಜೆಕ್ಟ್ ಇಂದು ಅಂದ್ರೆ 180ಗೆ ಕನ್ಸಿಡರ್ ಮಾಡ್ತಾರೆ, 240 ಕನ್ಸಿಡರ್ ಮಾಡಲ್ಲ. 180 ಕನ್ಸಿಡರ್ ಮಾಡ್ಕೊಂಡು ಟಾಪ್ 3 ಸಬ್ಜೆಕ್ಟ್ಸ್ ಕೋರ್ಸ್ನ ಆಡ್ ಮಾಡ್ಕೊಂಡು ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಸಿಲೆಬಸ್ ಅಂತ ಬಂದಾಗ ಈ 11th 12th ಅಲ್ಲಿ ನೀವು ಏನು ಓದಿರ್ತೀರಿ ಅದೇ ಸಿಲೆಬಸ್ ಇರುತ್ತೆ. ಮತ್ತೆ ಕೌನ್ಸಿಲಿಂಗ್ ಅಂತ ಬಂದಾಗ ಈಗ PUC ಮಾರ್ಕ್ಸು ಮತ್ತೆ ಈ ನೆಕ್ಸ್ಟ್ ಎಕ್ಸಾಮ್ ಇಂದು ಮಾರ್ಕ್ಸು ಎರಡು ಕ್ಲಬ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಕೌನ್ಸಿಲಿಂಗ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಂಟ್ರೂ ಸೆಷನ್ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ ಸಬ್ಜೆಕ್ಟ್ಗೆ ನೀವು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕೌನ್ಸಿಲಿಂಗ್ ಇರುತ್ತೆ. ಆ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಈ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್, ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ರೆ ಫಿಸಿಕ್ಸ್, ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ಗೆ ನೀವು ಒಂದು ಜಾಯ್ನ್ ಆಗೋದು ಒಂದು ಕೌನ್ಸಿಲಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ. ಇದು ಒಂದು ಉತ್ತಮವಾದ ಎಕ್ಸಾಮು, ನೆನ್ಪಿಟ್ಕೊಳ್ಳಿ. ನಿಸರ್ ಅಂತ ಹೇಳಿ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತೇಳಿ ಭುವನೇಶ್ವರಲ್ಲಿದೆ, ಒಡಿಶಾ ಸ್ಟೇಟ್ ಅಲ್ಲಿ. ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟ್, 2007ರಲ್ಲೇ ಪ್ರಾರಂಭ ಆಗಿರೋಂಥದ್ದು. 4 ಸಬ್ಜೆಕ್ಟ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. PUC ಅವ್ರ ಅಲ್ದಲ್ಲೇ ಡಿಗ್ರಿ ಆಗಿರೋರು ಸಹ MSc ಒಂದು ಸೇರೋ ಅವಕಾಶ ನೆಕ್ಸ್ಟ್ ಎಕ್ಸಾಮ್ ಮುಖಾಂತರ. ನೆನ್ಪಿಟ್ಕೊಳ್ಳಿ, 15,000 ರೂಪಾಯಿ ಅಷ್ಟೇ ವರ್ಷಕ್ಕೆ ಕಾಲೇಜಿನ ಫೀಸು, ಹಾಸ್ಟೆಲ್ ಫೀಸ್ ಎಲ್ಲ. ಇನ್ನು ನಿಮಗೆ 80,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ರತಿಯೊಂದು ಅನುಕೂಲ ಇದೆ. ಫೆಬ್ರವರಿನಲ್ಲಿ ಕಾಲ್ಫಾರ್ಮ್ ಮಾಡ್ತಾನೆ, ನೋಡಿಕೊಂಡು ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. 100% ಪ್ಲೇಸ್ಮೆಂಟ್ ಕೊಡ್ತಾರೆ. ಮೋರ್ ದೆನ್ 25 lakhs ಪರ್ annum. ಇಲ್ಲ ನೀವು ಬಾರ್ಕಲ್ ಸಿಗುತ್ತೆ, ಇಲ್ಲ ಬೇರೆ ಕಡೆನೂ ನಿಮಗೆ ಒಂದು ಉತ್ತಮವಾದ ಅವಕಾಶ ಇರುತ್ತೆ. ಮತ್ತೆ ಇನ್ನು ಮುಂದೆ ರಿಸರ್ಚ್ ಫೀಲ್ಡ್ಗೆ ಹೋಗ್ತೀನಿ ಅನ್ನೋ ಸಹ ಮುಂದೆ ಅವಕಾಶ ಇದೆ. ಬೇರೆ ಬೇರೆ ಕಂಟ್ರಿಗಳಲ್ಲೂ ಸಹ ನೀವು ರಿಸರ್ಚ್ ಫೀಲ್ಡ್ ಮುಖಾಂತರ ಇದ್ರ ಮುಖಾಂತರ ನೀವು ಹೋಗೋ ಅವಕಾಶನೂ ಇರುತ್ತೆ. ಯಾರೆಲ್ಲ PUC ಮುಗಿಸಿದ್ದೀರಿ ಸೈನ್ಸು ಅವ್ರು ಈ ಎಕ್ಸಾಮ್ನ ಬರೀಬೋದು. ಒಂದು ಉತ್ತಮವಾದ ಎಕ್ಸಾಮು. ಫೆಬ್ರವರಿಲಿ ಕಾಲ್ಫಾರ್ ಮಾಡ್ತಾರೆ, ನೋಡಿಕೊಂಡು ಡೇಟ್ನ ಅದನ್ನ ಅಪ್ಲೈ ಮಾಡಿಕೊಂಡು ಜಾಯ್ನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಜಾಯ್ನ್ ಆಗ್ಬೋದು. ಒಂದು ಉತ್ತಮವಾದ ಅವಕಾಶ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು, ಮುಂದಿನ ಎಜುಕೇಷನಲ್ ನೋಟಿಫಿಕೇಶನ್ಗೆ ಸಿಗುತ್ತೆ. ಥ್ಯಾಂಕ್ ಯು.